ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಕಾಮ ಕ್ರೋಧ ಲೋಭಾದಿ ಮದ ಪ್ರಬಲ ಮೋಹ ಕೈ ಧಾರಿ ತಿನ್ಹ ಮಹ ಅತಿ ದಾರುಣ ದುಖದ ಮಾಯಾ ರೂಪಿ ನಾರಿ सुनु मुनि कह पुराण श्रुति संता मोह बिपिन कहु नारी बसंता जप तप नेम जलाश्रय झारी होई ग्रीष्म सोशई सब नारी काम क्रोध मद मत्सर भेका इन्हि हर्ष प्रद बरषा एका दुर्बासना कुमुद समुदायी तिन्ह कह सरद सदा सुखदाई धर्म सकल सरसीरुह बृंदा होई हिम तिन्हि दहई सुख मंदा पुनि ममता जवास बहुताई पलुहई नारी सिसिर ऋतु पाई पाप उलूक निकर सुखकारी नारी निबिड़ रजनी अंधियारी बुद्धि बल सील सत्य सब मीना बरसी समत्रिय कहि ಪ್ರಬೀನ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ನಾರದರು ಕೇಳಿದಂತಹ ಪ್ರಶ್ನೆಗೆ ರಾಮ ಉತ್ತರವನ್ನು ಕೊಡ್ತಾ ಹೇಳ್ತಾನೆ, ಭಕ್ತರು ನನ್ನನ್ನೇ ಭಜಿಸ್ತಾರೆ, ನನ್ನ ಮೇಲೇನೆ ಕಂಪ್ಲೀಟ್ ಆಗಿ ಭಾರವನ್ನು ಬಿಟ್ಟಿರ್ತಾರೆ. ಅಂದರೆ ಏನು, ನನ್ನ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ, ಶರಣಾಗತಿ ಆಗಿರ್ತಾರೆ. ಜ್ಞಾನ ಪ್ರಾಪ್ತಿ ಆದರೂ ಕೂಡ ಭಕ್ತಿಯನ್ನು ಯಾವತ್ತೂ ಅವರು ಬಿಡೋದಿಲ್ಲ. ಕಾಮ ಕ್ರೋಧ ಲೋಭ ಮದ ಇದೆಲ್ಲವೂ ಕೂಡ ಮೋಹದ ಪ್ರಬಲ ಸೇನೆಯಾಗಿದೆ. ಅಂದರೆ ಮೋಹ ಅನ್ನೋದು ಬಂತು ಅಂತಂದರೆ ಇವೆಲ್ಲವೂ ಕೂಡ ಹಿಂದಿಂದೇನೆ ಬರುತ್ತೆ. ಇದರಲ್ಲೂ ಕೂಡ ಮಾಯಾರೂಪಿಣಿಯಾದಂಥ ಹೆಣ್ಣಿದಾಳಲ್ಲ, ಅವಳು ಅತ್ಯಂತ ದಾರುಣ ದುಃಖದಾಯಿಯಾಗಿದ್ದಾಳೆ. ಅಂದರೆ ಏನು, ಮಾಯಾರೂಪಿಣಿ, ಮಾಯೆಯನ್ನು ತಳೆದಿರುವಂಥ ಒಂದು ಹೆಣ್ಣಿರ್ತಾಳಲ್ಲ, ಅವಳು ತುಂಬ ದುಃಖ ಕೊಡುವಂಥವಳು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾನೆ, ಮುನೀಶ್ವರರೇ, ಮೋಹರೂಪಿ ಅನ್ನುವಂತಹ ವನವನ್ನ ವಿಕಸಿತಗೊಳಿಸೋದಕ್ಕೆ ಅಂತಾನೆ. ಅಂದರೆ ನಮ್ಮಲ್ಲಿ ಏನಾದರೂ ಮೋಹ ಅನ್ನೋದು ಬಂದ್ಬಿಡ್ತು ಅಂತಂದರೆ ಅದು ಒಂದು ಕಾಡಿನ ಹಾಗೆ ಅಂತ ತಿಳ್ಕೊಂಡಾಗ ಆ ಕಾಡನ್ನು ಹೆಚ್ಚು ಮಾಡುವಂಥದ್ದು ಯಾವುದು ಅಂತಂದರೆ ಸ್ತ್ರೀ ವಸಂತ ರೂಪಿನ ಹಾಗೆ ಇರ್ತಾಳೆ. ಈಗ ವಸಂತದಲ್ಲಿ ಕಾಡು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ನೋಡಿ, ಅದೇ ರೀತಿ ಒಬ್ಬ ಸ್ತ್ರೀ ನಮ್ಮ ಜೀವನದಲ್ಲಿ ಬಂದಾಗ ಆ ಮೋಹ ಅನ್ನೋವಂಥ ವನವನ್ನು ಚೆನ್ನಾಗಿ ಬೆಳೆಸ್ತಾಳವಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಹೇಳಿರೋದು ಇದನ್ನೆಲ್ಲ ಅಂತಂದರೆ ವೇದ ಪುರಾಣ ಮತ್ತು ಸಾಧು ಸಂತರು ಈ ರೀತಿ ಹೇಳ್ತಾರೆ. ಆ ಸ್ತ್ರೀನೇ ಮತ್ತೆ ಮರಳಿ ಗ್ರೀಷ್ಮ ಋತುವಿನ ಹಾಗೆ ಅಂತಂದ್ರೇನು, ಹೇಗೆ ವಸಂತ ಋತುವಿನ ಹಾಗೆ ಬಂದು ನಮ್ಮ ಮೋಹವನ್ನು ಹೆಚ್ಚು ಮಾಡ್ತಾಳೋ ಅದೇ ರೀತಿ ಆಮೇಲೆ ಅವಳೇನೆ ಬೇಸಿಗೆಯಲ್ಲಿ ನೋಡಿದಿರಾ ಹೇಗಿರುತ್ತೆ ಅಂತಂದ್ಬಿಟ್ಟು ಒಣಗೋಗಿರುತ್ತೆ ಮರ ಗಿಡ ನೀರು ಎಲ್ಲ. ಆ ರೀತಿ ಜಪ ತಪ ವಿನಯ ಅನ್ನುವಂತಹ ಜಲಾಶಯಗಳನ್ನೆಲ್ಲ ಅವಳು ಒಣಗಿಸ್ಬಿಡ್ತಾಳೆ. ಅಂತಂದರೆ ಒಂದು ಹೆಣ್ಣು ನಮ್ಮ ಜೀವನದಲ್ಲಿ ಬಂದಾಗ ಅದು ಬೇಸಿಗೆಯ ಹಾಗೆ ಎಲ್ಲವನ್ನ ಒಣಗಿಸ್ಬಿಡುತ್ತೆ. ನಾವು ಜಪ ತಪ ವಿನಯಗಳು ಇದು ಯಾವುದು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಮಗೆ ಹೆಂಗಸರಾಗಿದ್ದರೆ ಅವ್ರಿಗೇನು ಅನಿಸುತ್ತೆ, ಏನು ಹೆಣ್ಣಿನ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರೆ ಇಲ್ಲಿ ಅಂತ ನಮ್ಗನ್ಸುತ್ತಲ್ವ. ಆದರೆ ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಅವರು ಇದಕ್ಕೆ ಮುಂಚೆನೆ ಹೇಳಿದ್ದಾರೆ, ಮಾಯಾ ರೂಪಿಣಿಯಾದಂತಹ ಹೆಣ್ಣು, ಯಾರು ಮಾಯೆಗೆ ಒಳಗಾಗಿರ್ತಾಳೆ ನೋಡಿ ಅಂತ ಹೆಣ್ಣಿನಲ್ಲೂ ಬೇಕಾದಷ್ಟು ವಿಧಗಳಿದೆ ಅಲ್ವಾ. ಸೌಮ್ಯವಾಗಿರುವಂಥ ಹೆಣ್ಣು, ಆಮೇಲೆ ಒಂದು ಜವಾಬ್ದಾರಿಯುತವಾದಂಥ ಹೆಣ್ಣು, ಸಾಹಸಿ ಹೆಣ್ಣು, ಆ ರೀತಿ ಇಲ್ಲಿ ಹೇಳ್ತಾ ಇರೋದು ಮಾಯಾರೂಪಿಣಿಯಾದ ಹೆಣ್ಣಿನ ಬಗ್ಗೆ. ಅಂಥ ಮಾಯೆಗೆ ಒಳಗಾಗಿರೋಳು ಏನಾದರೂ ನಮ್ಮ ಜೀವನದಲ್ಲಿ ಬಂದಾಗ ಇದೆಲ್ಲ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಂದು ಗಂಡಿನ ಉದ್ಧಾರಕ್ಕೂ ಕೂಡ ಹೆಣ್ಣೆ ಕಾರಣ ಆಗಿರ್ತಾಳೆ, ಆಯಿತಾ. ವೇದಗಳು ಹೇಳ್ತಾ ಇದೆ ಅಂತಂದಿದ ತಕ್ಷಣ, ಸಾಧು ಸಂತರು ಹೇಳ್ತಾ ಇದ್ದಾರೆ ಅಂತಂದಿದ ತಕ್ಷಣ ನಾವು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಅದರ ಒಂದು ಒಳಾರ್ಥ ಕರೆಕ್ಟಾಗಿ ಏನಿದೆ, ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು. ಇಲ್ಲಿ ಅದಕ್ಕೋಸ್ಕರನೇ ಮಾಯಾರೂಪಿಣಿಯಾದ ಹೆಣ್ಣು ಅಂತ ಹೇಳಿದ್ದಾರೆ ಫಸ್ಟೇ, ಅದನ್ನು
ನೆನಪಲ್ಲಿಟ್ಕೊಂಡಿರಬೇಕು. ಸೊ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಅಂಥ ಸ್ತ್ರೀ ಏನಾದರೂ ನಮ್ಮ ಜೀವನದಲ್ಲಿ ಬಂದಾಗ ಜಪ ತಪ ವಿನಯ ಇದೆಲ್ಲ ಹೊರಟೋಗ್ಬಿಡುತ್ತೆ, ಅಂದರೆ ಅದನ್ನೆಲ್ಲ ಬತ್ತಿಸ್ಬಿಡ್ತಾಳೆ ಅಂತ ಅರ್ಥ. ಆಮೇಲೆ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಅನ್ನುವಂತಹ ಕಪ್ಪೆಗಳ ಪಾಲಿಗೆ ಮಳೆಗಾಲವಾಗಿ ಹರ್ಷವನ್ನು ಕೊಡುವಂಥವಳು. ಯಾವ ಹೆಣ್ಣಲ್ಲಿ ಮಾಯೆ ತುಂಬಿಕೊಂಡಿರುತ್ತೋ ಅವಳು ಕಾಮ, ಕ್ರೋಧ, ಮದ ಇದನ್ನೆಲ್ಲ ಜಾಸ್ತಿ ಮಾಡ್ತಾಳೆ. ಹೇಗೆ ಮಳೆಗಾಲದಲ್ಲಿ ಕಪ್ಪೆಗಳು ಜಾಸ್ತಿ ಆಗುತ್ತೋ ಆ ರೀತಿ ಹರ್ಷವನ್ನು ಉಂಟು ಮಾಡುವಂಥವಳು ಅವಳು. ಈ ಸ್ತ್ರೀ ಮಾತ್ರ ದುರ್ವಿಷಯಗಳು ಅನ್ನುವಂತಹ ಕುಮುದಗಳಿಗೆ, ಹೂಗಳಿಗೆ ಸದಾ ಸುಖವನ್ನು ಕೊಡುವಂತಹ ಶರದೃತುವಿನ ಹಾಗೆ ಅವಳು ಇರ್ತಾಳೆ. ಸಮಸ್ತ ಧರ್ಮಗಳಿದೆಯಲ್ಲ ಅದು ಕಮಲ ವೃಂದ. ಈ ನೀಚ ವಿಷಯ ಜನ್ಯ ಸುಖ ಕೊಡುವಂತಹ ಸ್ತ್ರೀ ಇರ್ತಾಳಲ್ಲ ಅವಳು ಹೇಮಂತ ಋತುವಾಗಿ ಅವುಗಳನ್ನೆಲ್ಲ ನಾಶಪಡಿಸ್ತಾಳೆ. ಈಗ ಕಮಲದ ಹೂಗಳಿಗೆ ಸೂರ್ಯ ಬರಬೇಕಲ್ವಾ, ಸಮಸ್ತ ಧರ್ಮಗಳು ಕಮಲದ ಹೂವು ಅಂತಂದ್ರೆ ಒಬ್ಬ ಸ್ತ್ರೀ ಸೂರ್ಯನಾಗಿ ಬರಬೇಕು. ಆದರೆ ಅವಳೇನ್ ಮಾಡ್ತಾಳೆ, ನೀಚ ವಿಷಯಗಳನ್ನ ಹುಟ್ಟಿಸುವಂತಹ ಹೆಣ್ಣು ಹೇಗಿರ್ತಾಳೆ ಅಂತಂದರೆ ಹೇಮಂತ ಋತುವಾಗಿ ಬಂದು ಅದನ್ನೆಲ್ಲ ನಾಶ ಮಾಡ್ತಾಳೆ. ಮತ್ತು ಮಮತೆ ಅನ್ನುವಂತಹ ಜವಾಸವನವನ್ನು ಹೆಣ್ಣು ಅನ್ನುವಂತಹ ಶಿಶಿರ ಋತು ನಳನಳಿಸ್ಬಿಡುತ್ತೆ, ಅಂದರೆ ಇನ್ನೂ ಜಾಸ್ತಿ ಮಾಡಿಬಿಡುತ್ತದು. ಪಾಪಗಳು ಅನ್ನುವಂತಹ ಗೂಬೆಗಳಿಗೆ ಈ ಹೆಣ್ಣು ಸುಖದಾಯಕವಾದಂತಹ ಕಗ್ಗತ್ತಲು, ಇರುಳು. ಅಂದರೆ ಪಾಪಗಳನ್ನು ಗೂಬೆಗೆ ಹೋಲಿಸ್ತಾ ಇದ್ದಾರೆ. ಗೂಬೆಗೆ ಯಾವುದು ಇಷ್ಟ ಹೇಳಿ, ಕತ್ಲು. ಅಂದರೆ ಈ ಹೆಣ್ಣಿನ ಸುಖ ಇದೆಯಲ್ಲ ಅದು ಆ ಪಾಪಗಳನ್ನು ಮಾಡುವಂಥವರಿಗೆ ಅದೇ ಇಷ್ಟ ಆಗತ್ತೆ. ಮತ್ತು ಬುದ್ಧಿ, ಬಲ, ಶೀಲ, ಸತ್ಯ ಇದೆಲ್ಲ ಮೀನುಗಳಿದ್ದ ಹಾಗೆ ಇವುಗಳನ್ನೆಲ್ಲ ಸಿಕ್ಕಾಕ್ಸುವಂಥ ಗಾಳದ ಹಾಗೆ ಆ ಹೆಣ್ಣು ಇರ್ತಾಳೆ ಅಂತಂದ್ಬಿಟ್ಟು ಬುದ್ಧಿವಂತರು ಹೇಳ್ತಾರೆ ಅಂತ. ಅದನ್ನು ಬೇರೆ ಬೇರೆ ಒಂದು ರೀತಿಯಲ್ಲಿ ಹೋಲಿಕೆ ಕೊಟ್ಟು ಹೇಳಿದ್ದಾರೆ. ಈಗ ಬುದ್ಧಿ, ಬಲ, ಶೀಲ, ಸತ್ಯ ಇದೆಲ್ಲ ಮೀನುಗಳಾದರೆ ಅದನ್ನು ಸಿಕ್ಕಾಕುವಂಥ ಮಾಡುವಂಥದ್ದು ಯಾರು ಅಂತಂದರೆ ಹೆಣ್ಣು. ಅಂದರೆ ಗಾಳ ಹಾಕಿದಾಗ ಇದೆಲ್ಲ ಮೀನುಗಳು ಸಿಕ್ಕಾಕೊಳ್ಳುತ್ತಲ್ಲ, ಆ ರೀತಿ ಈ ಹೆಣ್ಣೇನಾದರೂ ಅವರ ಜೀವನದಲ್ಲಿ ಹೋದಾಗ ಅವೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ಅಂತಂದ್ಬಿಟ್ಟು ಇಲ್ಲಿ ಬುದ್ಧಿವಂತರು ಹೇಳ್ತಾರೆ ಅಂತ. ಸೊ ಈಗ ಇಲ್ಲಿ ಹೇಳ್ತಾ ಇರೋದು, ಯಾರು ಮಾಯೆಗೆ ಒಳಗಾಗಿರ್ತಾರೋ, ಯಾರು ಈ ಐಕ್ಯ ಪ್ರಪಂಚದ ಮಾಯೆಯಲ್ಲಿ ತುಂಬ ಡೀಪಾಗಿ ಹೊರಟೋಗಿರ್ತಾರೆ ನೋಡಿ ಹೆಂಗಸರು, ಅಂಥವರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಅಂಥ ಹೆಂಗಸರು ಏನಾದರೂ ಒಂದು ಒಳ್ಳೆ ಆಧ್ಯಾತ್ಮಿಕ ಸಾಧನೆ ಮಾಡುವಂತಹ ಒಬ್ಬ ಪುರುಷನ ಜೀವನದಲ್ಲಿ ಹೋದಾಗ ಅವನ ಸಾಧನೆ ಮಾಡೋದಕ್ಕೆ ಅವಳು ಬಿಡ್ತಾಳಾ? ಇಲ್ಲ. ಅದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಆಯಿತಾ. ಅದಕ್ಕೆ ನಾರದ ಮುನಿಗಳಿಗೆ ಹೇಳ್ತಾ ಇದ್ದಾರೆ, ನನ್ನ ಭಕ್ತರನ್ನು ಕಾಪಾಡೋ ಜವಾಬ್ದಾರಿ ನಂದು. ಈಗ ತಂದೆಗೆ ಗೊತ್ತಿರುತ್ತೆ ಮಗುಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ, ಅದನ್ನು ಕೇಳಿದ್ದೆಲ್ಲ ಕೊಡುತ್ತಾ ಅದು? ಇಲ್ಲ. ಅದನ್ನು ತೋರಿಸೋದಕ್ಕೋಸ್ಕರ ನಾರದರ ಮನಸ್ಸಿನಲ್ಲಿ ಮೋಹ ಅನ್ನೋದನ್ನು ಬರೆಸಿ ಅವ್ರು ಕೇಳ್ತಾರೆ, ನನಗೆ ಸೌಂದರ್ಯ ಕೊಡು, ನಾನು ಆ ಯುವತಿಯನ್ನು ಮದುವೆ ಆಗಬೇಕು ಸ್ವಯಂವರದಲ್ಲಿ ಅಂತಂದ್ಬಿಟ್ಟು. ಆದರೆ ಭಗವಂತ ಏನು ಮಾಡ್ತಾನೆ, ಕಪಿಮುಖವನ್ನು ಕೊಡ್ತಾನೆ. ಯಾಕೆ? ನಾರದರಿಗೆ ಯಾವುದು ಒಳಿತು ಅಂತ ಯೋಚನೆ ಮಾಡ್ತಾನೆ. ಯಾಕೆ? ಅವರು ಶರಣಾಗತಿಯನಾಗಿರುವಂಥ ಒಬ್ಬ ಭಕ್ತ. ಸೊ ಅವನಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಯೋಚನೆ ಮಾಡಿ ಭಗವಂತ ಅವರಿಗೆ ಕೊಡುವಂಥದ್ದು. ಸೊ ಇಲ್ಲಿ ನೀನು ನನ್ನ ಚಿಕ್ಕ ಮಗು, ನಿನಗೇನು ಬೇಕು ಏನು ಬೇಡ ಅಂತ ನಾನು ಯೋಚನೆ ಮಾಡ್ತೀನಿ. ಯಾಕೆ? ನಿನಗೇನೂ ಗೊತ್ತಾಗೋದಿಲ್ಲ, ನೀನು ಕಂಪ್ಲೀಟಾಗಿ ಸರೆಂಡರ್ ಆಗಿದೆಯಾ, ನಿನ್ನ ಜವಾಬ್ದಾರಿ ನಂದು, ನಿನ್ನನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ನಿಂದು. ನಿನಗೆ ಏನು ಸರಿಯಲ್ಲ ಏನು ಸರಿ ಅಂತ ಯೋಚನೆ ಮಾಡೋ ಕೂಡ ಜವಾಬ್ದಾರಿ ನಂದು. ಅದಕ್ಕೋಸ್ಕರ ಈ ವಿಷಯರೂಪಿ ಅಥವಾ ಮಾಯಾರೂಪಿ ಹೆಣ್ಣು ಅನ್ನೋದು ಎಷ್ಟು ಡೇಂಜರ್ ಅನ್ನೋದ್ರ ಬಗ್ಗೆ ಈ ಒಂದು ಚೌಪಾಯಿಗಳಲ್ಲಿ ಫುಲ್ಲು ಭಗವಂತ ಹೇಳಿದ್ದಾನೆ. ಮುಂದೇನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.